ಸ್ವಲ್ಪ ಒಂದು ಆರ್ಡರ್ ತಗೋ. ಆರ್ಡರ್ ತಗೊಂಡು ಅಡಿಗೆ ಮಾಡೋದಕ್ಕೆ ಇದು ಹೋಟ್ಲ್ ಅಲ್ಲ, ಮನೆ. ಆರ್ಡರ್ ಮತ್ತೆ ಒಂದು ಅರ್ಥ ಬೇಡವಾ? ಮನೆಯಲ್ಲಿ ಮಹಿಳಾ ಸಂಘದ ಮೀಟಿಂಗ್ ಇದೆ. ರಾಜಿ ಅವರು ಹೇಳಿ ಕಳಿಸಿದ್ದಾರೆ 15 ಜನಕ್ಕೆ ಅಡಿಗೆ ಮಾಡು. ಮೀಟಿಂಗ್ ಬರೋರಿಗೆ ಅಡಿಗೆ ಮಾಡಿ ತೋಡೋದಕ್ಕೆ ಇದು ಧರ್ಮಛತ್ರ ಅಲ್ಲ. ಇದನ್ನ ಹೀಗೆ ಹೋಗಿ ಜಾಜಕ್ಕೆ ಹೇಳದ? ಹೋಗಿ ಹೇಳ್ರೋ, ನಾನು ಯಾರಿಗೂ ಹೆದರೋದಿಲ್ಲ, ನಮ್ಮ ಯಜಮಾನ್ರನ್ನ ಬಿಟ್ಟು. ಸ್ವಲ್ಪ ನೀನ್ ಏನ್ ಮಾತಾಡ್ತಿದ್ದೆ ಅಂತ ನಿನಗೆ ಗೊತ್ತಾ? ಇನ್ನು ಒಂದು ಕ್ಷಣ ನೀವಿಬ್ರು ಇಲ್ಲೇ ಇದ್ರೆ ನಾನು ಏನ್ ಮಾಡ್ತೀನಿ ಅನ್ನೋದು ನಿಮಗ್ ಗೊತ್ತಾ? ರಾಜಿ ಅವರೇ, ನಾನು ಯಾರು? ಗಂಡುಗಲಿ ವಂಶದ ಆಧಾರ ಸ್ತಂಭ. ಜಾಜಕ್ಕೆ ನಾನು ಯಾರು? ಗಂಡುಗುಲಿ ವಂಶದ ಏಕೈಕ ಮನೆ ಅಳಿಯ. ನಿಂದ ಹಾಳಾಗೋಗಿ ಕಣ. ಇವ್ರು ಯಾರು? ಗಂಡುಗಲಿ ವಂಶದ ಏಕೈಕ ಸೊಸೆ, ಈ ಮನೆ ಯಜಮಾಂತಿ. ಇವರ ಮಾತಿಗೆ ಸೊಪ್ಪಾಕಲ್ಲ ಅಂದಲ್ಲ ಅವಳು. ಅವಳಿಗೆ ಇನ್ನೆಷ್ಟು ಇರಬೇಡ. ಯಾವನವನು ಕೊಬ್ಬು ಅಂದಿದ್ದು? ಅಲ್ಲ, ನೀನು ಹಳ್ಳಿನಲ್ಲಿ ಏನೋ ಕಬ್ಬು ಬೆಳೆಸ್ತಿದ್ಯಂತೆ. ಜಾಜಕ್ಕೆ ಮುಂದಕ್ಕೆ ನೀವೇ ಮಾತಾಡ್ಕೊಳ್ಳಿ. ಲೇ ಚಂಪಾ, ಬರ್ತಾ ಬರ್ತಾ ನೀನು ಹೆಡ್ ಲಾಂಗ್ ಆಗ್ತಾ ಇದ್ಯಾ. ನಿಮಗ್ ಹೆಡ್ಡು ಇಲ್ಲ, ನನ್ನ ಹತ್ರ ಲಾಂಗು ಇಲ್ಲ. ನಾನು ಮನೆಯವ್ರಿಗೆ ಮಾತ್ರ ಅಡ್ಗೆ ಮಾಡಿ ಹಾಕೋದು. ನಿಮ್ಮ ಮಹಿಳಾ ಸಂಘದವ್ರಿಗೆಲ್ಲ ನಾನು ಯಾಕ್ರಿ ಬೇಯಿಸಿ ಹಾಕ್ಬೇಕು? ಯಾಕೆಂದ್ರೆ ನಾನು ಮಹಿಳಾ ಸಂಘದ ಪ್ರೆಸಿಡೆಂಟು. ನಮ್ಮ ಮನೇಲಿ ಮೀಟಿಂಗ್ ಇದೆ, ನಮ್ಮ ಮನೆಗೆ ಅವರೆಲ್ಲ ಬರ್ತಾ ಇದಾರೆ. ನೀನ್ ಕುಕ್ ಮಾಡಿ ಬಡಿಬೇಕು, ಇದು ನಿನ್ನ ಡ್ಯೂಟಿ. ಮೀಟಿಂಗ್ ನಮ್ಮ ಮನೇಲಾದ್ರೂ ಮಾಡಿಕೊಳ್ಳಿ, ರಸ್ತೆಲಾದ್ರೂ ಮಾಡಿಕೊಳ್ಳಿ. ನಾನ್ ಯಾಕ್ರಿ ಅವ್ರಿಗೆ ಬೇಯಿಸಿ ಹಾಕ್ಬೇಕು? ನಿಮ್ಗಳಿಗೆ ಬೇಯಿಸಿ ಹಾಕ್ತಾ ಇರೋದು ದಂಡ. ದೊಡ್ಡ ಪಿಂಡ ನಂಬರ್ 3. ಜಾಜಕ್ಕೆ ನಿಮ್ಮನ್ನ ಸಣ್ಣ ಪಿಂಡ ನಂಬರ್ 3 ಎಂದು ಬಿಟ್ಲು. ನಿನ್ನ ನಾನು ಸುಮ್ಮನೆ ಬಿಡಲ್ಲ ಕಣೆ, ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಹಬಿ ಹಬಿ ಕಮ್ಮಿ ವಾಟ್ ಮಾಡಿ ಹಾಕು ಬೇ. ಹಬಿ, ಇವಳು ನನಗೆ ಚಂಪ ಜಾಜಕ್ಕನ ಈ ವಿಷಯನ ಆಮೇಲೆ ಹೇಳ್ತೀನಿ. ನೋಡಿ ಹಬಿ, ಮಹಿಳಾ ಸಂಘದ ಮೀಟಿಂಗ್ ಇದೆ, 15 ಜನ ಮೆಂಬರ್ಸ್ ನಮ್ಮ ಮನೆಗೆ ಬರ್ತಾ ಇದಾರೆ. ಅವ್ರಿಗೆ ಅಡ್ಗೆ ಮಾಡ್ಬಿಡಿ ಅಂದ್ರೆ ಆಗಲ್ಲ ಅಂತ ಹೇಳ್ತಿದ್ದಾರೆ. ಚೆನ್ನಾಗಿ ಅಡ್ಗೆ ಮಾಡಕ್ಕೆ ಆಗಲ್ಲ ಯಜಮಾನ್ರೆ, ಹೋಟ್ಲಿಗೆ ಕರ್ಕೊಂಡು ಹೋಗಿ ಕೊಡ್ಸಕ್ ಹೇಳಿ. ಹೋಟ್ಲಿಗೆ ಕರ್ಕೊಂಡು ಹೋದ್ರೆ ಸಿಕ್ಕಾಪಟ್ಟೆ ಖರ್ಚಾಗತ್ತೆ. ಅದಕ್ಕೆ ಹೇಳ್ತಾ ಇರೋದು ಮನೇಲಿ ಅಡ್ಗೆ ಮಾಡ್ಬೇಡಿ ಅಂತ. ನನ್ನ ಕೈಲಾಗಲ್ಲ. ಆಗಲ್ಲ ಅಂದ್ರೆ ಟ್ಯಾಕ್ಸ್ ನನಗೆ ಬೀಳುತ್ತೆ. ನನ್ನ ಮುಖ ನೋಡಿ ಆದ್ರೂ ಒಪ್ಪಬಾರ್ದ. ಬಂದವ್ರಿಗೆಲ್ಲ ಬರೀ ಬೇಯಿಸಿ ಹಾಕ್ತಾ ಇದ್ರೆ ನನಗೂ ಪ್ರೀತಿ ಪ್ರೇಮ ಏನು ಬೇಡ. ಮಾಡಿ ಹಾಕ್ಬೇಕಂದ್ರೆ ಮಾಡಿ ಹಾಕ್ಬೇಕಷ್ಟೇ. ಹೋಗಿ ಎಲ್ಲಿಂದ? ಜಾಜವ್ರೆ ಹಾಗೆ ಸೂಪರ್ ಮಾಡಿ ಹಾಕ್ತಾಳೆ. ಪಲ್ಲು ಏನೇ ಅದು ಶಬ್ದ? ಚಂಪ ಪಾತ್ರೆಗಳನ್ನ ಎತ್ತಿ ಎತ್ತಿ ಎಸಿತಿದ್ದಾಳೆ. ಅವಳಿಗೆ ಯಾಕೆ ಪಾತ್ರೆಗಳ ಮೇಲೆ ಅಷ್ಟೊಂದು ಸಿಟ್ಟು? ಏನು ಪಾತ್ರೆಗಳಿಗೆ ಕಲಾಯಿ ಮಾಡಿಸ್ಬೇಕಾಗಿತ್ತಂತ? ಈಗಿನ ಕಾಲದಲ್ಲಿ ಯಾರಮ್ಮ ಮಾಡಿಸ್ತಾರೆ? ಜಾಜ್ಯಕ್ಕೆ ಮಹಿಳಾ ಸಂಘದವ್ರಿಗೆ ಅಡ್ಗೆ ಮಾಡಿ ಬಡಿಸು ಅಂದ್ರಲ್ಲ, ಅದಕ್ಕೆ ಕೋಪ. ಅಲ್ಲ ಕಣೆ, ಮಹಿಳಾ ಸಂಘದಿಂದ ಬರೋವ್ರಿಗೆ ಚಂಪ ಯಾಕೆ ಅಡಿಗೆ ಮಾಡಿ ಹಾಕ್ಬೇಕು? ಅತ್ತೆ, ಚಂಪನ್ ಕೈಲಿ ಅಡ್ಗೆ ಮಾಡಕ್ ಹಾಕಕ್ಕಾಗ್ಲಿಲ್ಲ ಅಂದ್ರೆ ಮನೆ ಬಿಟ್ಟು ಹೋಗ್ಲಿ, ನಾನು ಮೆಸ್ಸಿಂದ ಊಟ ತರಿಸ್ತೀನಿ. ಮಹಿಳಾ ಸಂಘದವರು ಬರ್ತಾರೆ ಅಂತ ಇವತ್ತೇನೋ ನೀನು ಮೆಸ್ಸಿಂದ ಊಟ ತರಿಸ್ತೀಯ. ಹಾಗಂತ ದಿನ ತರಿಸೋಕ್ಕಾಗುತ್ತಾ? ಏನು ಯಜಮಾನ್ರೆ, ಸ್ವಲ್ಪ ಬರ್ತೀರಾ? ಏನಮ್ಮ, ಒಂದು ಬಿಡದೆ ಪಾತ್ರೆಗಳನ್ನೆಲ್ಲ ಚೆನ್ನಾಗಿ ಕುಕ್ಕಿದ್ದಾಯ್ತಾ? ನಿಂತಿದ್ರೆ ಸರಿ, ಇಲ್ಲ ಅಂದ್ರೆ ಯಾರ್ಯಾರನ್ನ ಕುಗ್ತೀನೋ ನನಗೆ ಗೊತ್ತಿಲ್ಲ. ಏನೇ ನಿಂದು? ಈ ದಿನಸಿಗಳನ್ನೆಲ್ಲ ತರಿಸ್ಬಿಡಿ. 10,000? ಇವತ್ತು ಒಂದಿನಕ್ಕೆ, ಅದ್ರಲ್ಲೂ ಒಂದು ಹೊತ್ತಿಗೆ. ಹೋಟೆಲ್ ಬಿಲ್ ಜಾಸ್ತಿ ಆಗತ್ತಂತ ಮನೇಲಿ ಮಾಡೋ ಕೇಳ್ದೆ. ಈ ಬಿಲ್ ನೋಡ್ತಾ ಇದ್ರೆ ಹೋಟೆಲ್ ಬಿಲ್ಗಿಂತನೂ ಜಾಸ್ತಿ ಆಗಿದೆ. ಹೆಂಡತಿ ಅತಿಥಿಗಳನ್ನ ಕರ್ಸಿ ಸತ್ಕಾರ ಮಾಡ್ತಾ ಇದ್ರೆ ನೀವ್ ಈ ಮನೇನ ಮಾರಿ ನಾವೆಲ್ಲ ಫೀಲ್ಡ್ ಅಲ್ಲಿ ಟೆಂಟ್ ಹಾಕೊಂಡಿರ್ಬೇಕಾಗುತ್ತೆ. ಹಬಿ, ಅದು ನಮ್ಮ ಮಹಿಳಾ ಸಂಘದ ಮೆಂಬರ್ಸ್ಗೆ ನಮ್ಮನೆ ಊಟ ಕಂಡ್ರೆ ತುಂಬಾ ಇಷ್ಟ. ಅದ್ರಲ್ಲಿ ಈ ಚಂಪ ಸಿಕ್ಕಾಪಟ್ಟೆ ಸಕ್ಕದ ಫುಡ್ನ ಕುಕ್ ಮಾಡ್ತಾಳೆ. ಶೀಸ್ ಎ ವೆರಿ ಗುಡ್ ಕುಕ್. ಹೊಗಳಿದ್ದು ಬಲೂನ್ನ ಜಾಸ್ತಿ ಊದ್ಬೇಡಿ, ಪಟ್ಟ ಅಂತ ಓಡ್ದು ಹೋಗುತ್ತೆ. ಮನೆ ನಡ್ಸೋದು ಎಷ್ಟು ಕಷ್ಟ ಅಂತ ನನಗೆ ಗೊತ್ತು, ನಮ್ ಯಜಮಾನ್ರು ಗೊತ್ತು. ನಿಮಗೆ ಏನ್ರಿ ಗೊತ್ತು? ಚಂಪ, ಡೋಂಟ್ ಟಾಕ್ ರಮೇಶ್. ನಾನು ಗೆಸ್ಟ್ಗಳಿಗೆ ಊಟ ಹಾಕ್ಲೇಬೇಕು, ಅದರಿಂದ ನಂಗೆ ಸಪೋರ್ಟ್ ಸಿಗುತ್ತೆ. ಸಪೋರ್ಟ್ ಸಿಕ್ಕರೆ ಎಲೆಕ್ಷನ್ ಅಲ್ಲಿ ನಿಂತ್ಕೋತೀನಿ, ಗೆಲ್ತೀನಿ. ನಾನು ಗೆಲ್ಬೇಕು ಅಂದ್ರೆ ಹೀಗೆಲ್ಲ ಮಾಡ್ಲೇಬೇಕು. ಪಾಪ ಇವಳೊಬ್ಳಿ ಎಷ್ಟು ಜನಕ್ಕೆ ಬೇಯಿಸಿ ಹಾಕ್ತಾಳೆ. ನೀವೆಲ್ಲರೂ ಈ ಚಂಪಂಗೆ ಸಪೋರ್ಟ್ ಮಾಡೋದಾದ್ರೆ ನಾನು ಈ ಮನೇಲೇ ಇರಲ್ಲ, ಮನೆ ಬಿಟ್ಟು ಹೋಗ್ತೀನಿ. ನೀವು ಹೋಗ್ಲೇಬಾರ್ದು. ತಂಪಂಗೆ ನಾನು ಹೇಳ್ತೀನಿ, ನನ್ನ ಮುಚ್ಚೆ ಹೆಂಡತಿ ಅಲ್ವಾ, ನೀವು ಕೋಪ ಮಾಡ್ಕೊಂಡು ಮನೆ ಬಿಟ್ಟು ಹೋದ್ರೆ ನಂಗೆ ತುಂಬಾ ಕಷ್ಟ ಆಗುತ್ತೆ. ಆಯಮ್ಮ ಹೋದ್ರೆ ಕತ್ತೆ ಬಾಲ ಕುದುರೆ ಜುಟ್ಟು. ನಾನಿಲ್ವಾ? ಬನ್ನಿ, ಅಡ್ಗೆ ಮನೇಲಿರೋ ಓವನ್ ನಲ್ಲಿ ನಿಮ್ನ ಬೆಚ್ಚಕ್ ಬಚ್ಚಿರ್ತೀನಿ. ಇಲ್ಲೇ ಜಾಜವ್ರೆ, ನಾನು ಅವಳಿಗೆ ಅಡುಗೆ ಮಾಡೋದಕ್ಕೆ ಹೇಳ್ತೀನಿ. ನೀವು ಮಹಿಳಾ ಸಂಘದವ್ರನ್ನ, ಕಾರ್ಮಿಕ ಸಂಘದವ್ರನ್ನ
ನಾಟಕದವ್ರನ್ನ ರೋಡಲ್ಲಿ ಯಾರು ಸಿಗ್ತಾರೋ ಎಲ್ಲರನ್ನೂ ಕರ್ಕೊಂಬನ್ನಿ ತಿನ್ಕೊಂಡು ಹೋಗ್ಲಿ. ಥ್ಯಾಂಕ್ ಯು ಅಭಿ. ಅಭಿ ನಿಮ್ ಪ್ರಾಕ್ಟಿಕಲ್ ಪ್ರಾಬ್ಲಮ್ ನನಗೂ ಅರ್ಥ ಆಗುತ್ತೆ. ಅದಕ್ಕೆ ಮೇನ್ ಗೆಸ್ಟ್ಗಳನ್ನ ಮಾತ್ರ ಮನೆ ಕರ್ಕೊಂಡು ಬರ್ತೀನಿ, ಮಿಕ್ದವ್ರಿಗೆ ಹೋಟ್ಲಲ್ಲೇ ಅರೇಂಜ್ ಮಾಡಿಸ್ತೀನಿ. ಮಿಸ್ಟರ್ ಭೀಮ್ರಾವ್, ಆಕ್ಚುಲಿ ನಾನು ನಿಮ್ಗೋಸ್ಕರನೇ ವೇಟ್ ಮಾಡ್ತಾ ಇದ್ದೆ. ಪ್ಲೀಸ್ ಕಮ್. ನೋಡಿ, ಈ ಮನೇಲಿ ನೀವು ಆರಾಮಾಗಿರಿ. ದಿಸ್ ಇಸ್ ಯೋರ್ ಹೌಸ್. ಕೂತ್ಕೊಳ್ಳಿ. ಆರಾಮಾಗಿ ಕೂತ್ಕೊಳ್ಳಿ. ಮನೆ ತುಂಬಾ ಚೆನ್ನಾಗಿದೆ. ಏನ್ ಸ್ವಂತದ್ದಾ? ಕೋರ್ಸ್, ಓನ್ ಹೌಸ್. ಇನ್ನು ಮನೇಲಿ ಸಾಕಷ್ಟು ಜನ ಇದ್ದಾರೆ, ಪರಿಚಯ ಮಾಡಿಸ್ಲಾ? ಅದೆಲ್ಲ ಏನು ಬೇಡ, ಮೊದಲು ಊಟಕ್ಕೆ ಏನ್ ಮಾಡ್ತಿದ್ರ ಅಂತ ಹೇಳಿ. ನಾವು ಸ್ವಲ್ಪ ಹೊಟ್ಟೆ ಪಾಕ. ಬರೀ ನಾನು ನಿಮ್ಗೋಸ್ಕರ ಸ್ಪೆಷಲ್ ಫುಡ್ನೇ ಪ್ರಿಪೇರ್ ಮಾಡಿಸ್ತೀನಿ. ನಮ್ಮ ಮನೇಲಿ ಒಬ್ಳು ಚಂಪಾ ಅಂತಿದ್ದಾಳೆ, ಸೂಪರ್ ಕುಕ್ಕು. ನೀವೇನ್ ಹೇಳ್ತೀರೋ ಅದನ್ನ ಮಾಡ್ಕೊಡ್ತೀನಿ. ಅಡಿಗೆನ ಸ್ವಲ್ಪ ದೊಡ್ಡ ಪಾತ್ರೆಯಲ್ಲಿ ಮಾಡಿಸಿ, ಯಾಕಂದ್ರೆ ಮಾಡಿದವ್ರಿಗೂ ಸಮಾಧಾನ ಆಗ್ಬೇಕು, ನನಗೂ ಸಮಾಧಾನ ಆಗ್ಬೇಕು. ಓಕೆ, ನಾಟ್ ಅ ಪ್ರಾಬ್ಲಮ್. ಚಂಪಾ, ಚಂಪಾ ಕಮ್ ಹಿಯರ್. ಏನ್ ಚಾಚಿ ಅಕ್ಕ? ಚಂಪಾ, ಕಳ್ಳಿ. ಆಮೇಲೆ ನನಗೆ ನೋಡೆ, ಇವರೇ ನನ್ನ ಸ್ಪೆಷಲ್ ಗೆಸ್ಟ್. ನಾನು ಮಹಾರಾಷ್ಟ್ರಕ್ಕೆ ಹೋದಾಗ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ರು. ಒಳ್ಳೆ ಹೋಟೆಲ್ನ ಬುಕ್ ಮಾಡಿಸಿದ್ರು, ಒಳ್ಳೆ ಫುಡ್ ಕೊಡ್ಸಿದ್ರು. ಎಸ್ಪೆಷಲಿ ನಾನು ಭಾಷಣ ಮಾಡೋದಕ್ಕೆ ಅಂತ ಒಳ್ಳೆ ಮೈಕ್ ಕೊಟ್ಟಿದ್ರು. ನನ್ನನ್ನ ಇವರು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಹಾಗಾಗಿ ಈಗ ನೀನು ಇವ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು. ಅವ್ರು ನಿಮ್ಮನ್ನ ನೋಡ್ಕೊಂಡ್ರು ಅಂತ ಈಗ ನಾನು ಅವ್ರನ್ನ ನೋಡ್ಕೋಬೇಕು. ನನ್ನನ್ನು ಯಾರೇ ನೋಡ್ಕೋತಾರೆ? ಮಿಸ್ಟರ್ ಭೀಮ್ರಾವ್, ನೀವು ಬೇಜಾರು ಮಾಡ್ಕೋಬೇಡಿ. ಈ ಕೆಲಸದವ್ರೆ ಎಷ್ಟು ಯಾವಾಗಲೂ ಗೊಂಡ್ಗಾಡ್ತಾ ಇರ್ತಾರೆ. ತಂದಾಕೋ ದನಿಗಳು ಎಲ್ಲ ಇರ್ತಾರೆ, ಇವ್ರು ಮಾತ್ರ ಗೊಂಡ್ಗಾಡೋದು ತಪ್ಪಲ್ಲ. ಅದಿರ್ಲಿ, ಅಡಿಗೆ ಎಷ್ಟೊತ್ತಿಗಾಗತ್ತೆ? ಒನ್ ಅವರಲ್ಲಿ ಪ್ರಿಪೇರ್ ಮಾಡ್ಬಿಡ್ತಾಳೆ. ಹೌದಾ? ಅಲ್ಲಿ ತನಕ ನಾನು ಮಲಗಿ ರೆಸ್ಟ್ ಮಾಡ್ತಾ ಇರ್ತೀನಿ. ಅಡಿಗೆ ಆದ ತಕ್ಷಣ ನಾನು ನಿಧಾನಿಸ್ತೀನಿ. ಟೈಮ್ ರೆಸ್ಟ್ ಮಾಡ್ಬಾರ್ದಲ್ವಾ? ಕರೆಕ್ಟ್ ಕರೆಕ್ಟ್, ನೀವು ಮಾಡ್ಬಿಡಿ. ಚಂಪಾ, ಚಂಪಾ, ಚಂಪಾ. ಏನ? ಮಿಸ್ಟರ್ ಭೀಮ್ರಾವ್ ರೆಸ್ಟ್ ತಗೊಳ್ತಾ ಇದ್ದಾರೆ. ಅಡುಗೆ ಆದ ತಕ್ಷಣ ಬೆಲ್ ಮಾಡಿ ಅವ್ರನ್ನ ಎಬ್ಸು. ಅವ್ರು ಏನ್ ಕೇಳ್ತಾರೋ ಅದನ್ನ ಬಡ್ಸು. ನಾನು ಸ್ವಲ್ಪ DC ಆಫೀಸ್ಗೆ ಹೋಗ್ಬಿಟ್ಟು ಬರ್ತೀನಿ. ಏನಪ್ಪತ್ತಿದ್ರು ಸ್ಟೀಮಿಂಗ್ ಸೌಂಡು. ಸಾಂಗ್ಲಿಯಾನ ಪಿಕ್ಚರ್ ಅಲ್ಲಿ ಕುಂಬಿ ಪಾತ್ರ ಇತ್ತಲ್ಲ, ಇದು ಅದೇ ಕ್ಯಾರೆಕ್ಟರ್. ಭೀಮ್ರಾವು ಜಾಜಿ ಅವರ ಗೆಸ್ಟ್. ಇವ್ರಿಗೆ ನಾವು ಊಟದ ವ್ಯವಸ್ಥೆ ಮಾಡ್ಬೇಕು. ಟೈಮ್ ವೇಸ್ಟ್ ಆಗ್ಬಾರ್ದು ಅಂತ ಮಲಗಿದಾರೆ ಅಷ್ಟೇ. ಅಡುಗೆ ಆಗಿದ ತಕ್ಷಣ ಊಟ ಮಾಡಿಸ್ಕೋಣ. ಬಾ, ಅಡಿಗೆ ಆಗಿದೆ ಅಲ್ವಾ? ಚಂಪಾ, ಚಂಪಾ, ಏನು? ಅಡಿಗೆ ಆಯ್ತಾನೆ? ಒಗ್ಗರಣೆ ಹಾಕೋದೊಂದು ಬಾಕಿ ಇದೆ. ಬೇಗ ಒಗ್ಗರಣೆ ಬಡಿಬಾರ್ದೆ. ನಾನಿಲ್ಲಿ ಒಗ್ಗರಣೆ ಹಾಕ್ತೀನಿ, ನೀವ್ ಹೋಗಿ ಅಲ್ಲಿ ಒಗ್ಗರಣೆ ಹಾಕಿ. ಇನ್ ಸ್ವಲ್ಪ ಹೊತ್ತಲ್ಲಿ ಅಡ್ಗೆ ಆಗುತ್ತೆ, ತಗೊಂಬಂದ್ ಹೊಡಿತೀನಿ. ಅಡಿಗೆ ಮಾಡಿರೋದೇ ಇದೆಯಂತೆ, ಬಡಿಯೋದ್ ಗಿಡಿಯೋದೆಲ್ಲ ಬೇಡ. ಆ ಭೀಮ್ರಾಯರು ನಮ್ಮ ಗೆಸ್ಟ್, ಪ್ರೀತಿಯಿಂದಾನೆ ಬಡ್ಸು. ಆಯ್ತು, ಹೋಗಿ ಎಬ್ಸಿ. ಲೇ ವಿಟ್ಲ, ಬಾಯಿ ಮಾತಲ್ಲ, ಆ ಭೀಮ್ರಾಯ್ ಎದ್ದೇಳ್ತಾರೇನೋ. ಏನ್ ಮಾಡೋದು? ಜಾಗಟ ಹೊಡಿಬೇಕು. ನಮ್ಮ ಜಾಗಟ ಇಲ್ಲವೇ? ತಟ್ಟೆ ಚಮಚ ಇದೆಯಲ್ಲ, ಎತ್ಕೊಂಡು ನಡಿ. ಭೀಮ್ರಾಯ್ರೆ, ಸ್ವಾಮಿ ಭೀಮ್ರಾಯ್ರೆ, ಭೀಮ್ರಾಯ್ ಏನು ಇದು ಈ ಪಾಟಿ ಕೊಟ್ಟು ಹೊಡಿತಿದ್ದಾರೆ? ಭೀಮ್ರಾಯ್ರೆ, ಭೀಮ್ರಾಯ್ರೆ, ಭೀಮರ ಕೊರಕೆ ಹೊಡಿತಾ ಇದ್ರೆ ಮನೆ ಆದ್ರೆ ಉದ್ರೋಗ್ಬಿಡುತ್ತೆ. ಭೀಮ್ರಾಯ್ರೆ, 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 ಭೀಮ್ರಾ ಎಲ್ಲಿ ಊಟ? ಅದು ಒಗ್ಗರಣೆ ಹಾಕ್ಬಿಡ್ತಾರೆ, ಇನ್ನೊಂದು ತಟ್ಟೆ ಹಾಕ್ಬಿಡ್ತಾರೆ. ಅಲ್ಲಿವರೆಗೂ ನಾನು ಯಾಕೆ ಟೈಮ್ ವೇಸ್ಟ್ ಮಾಡ್ಲಿ? ಏನಪ್ಪ ಇದು? ಕಣ್ಣು ಬಿಟ್ರೆ ಊಟ, ಕಣ್ಣು ಮುಚ್ಚಿದ್ರೆ ಕೊರಕೆ. ಅಡ್ಗೆ ಮಾಡಿ ತೋಡಿದಾಗಿದೆ, ಎಬ್ಸ್ಕೊಂಡ್ ಕರ್ಕೊಂಬನ್ನಿ ಅವ್ರನ್ನ. ಅಡಿಗೆ ಆಯ್ತಾ? ಆಗಿದೆ ಅಪ್ಪ. ಡೈನಿಂಗ್ ಟೇಬಲ್ ಹತ್ರ ಬನ್ನಿ. ಅಲ್ಲಿವರೆಗೂ ಬರ್ಬೇಕಾ? ಇಲ್ಲಾಂದ್ರೆ ಊಟ ಸಿಗಲ್ಲ. ಏನು ಅನ್ನ ಸಾಂಬಾರು ಪಲ್ಯನ? ಎಲ್ಲ ಫ್ರೆಶ್ ಆಗಿದೆ, ಗಮ ಗಮ ಮಾಡ್ತಿದೆ ನೋಡಿ. ಇದನ್ನ ಯಾವ ದನ ತಿನ್ನುತ್ತೋ? ಇದು ಮಾತ್ರ ದನ ತಿನ್ನೋದಿಕ್ಕಲ್ಲ, ನೀವ್ ತಿನ್ನೋದಿಕ್ಕ. ನೋಡಿ, ನಾನೇನಿದ್ರು ನಾರ್ತ್ ಇಂಡಿಯನ್ ಡಿಶಸ್ ತಿನ್ನೋದು. ಮಲೈ ಕೋಫ್ತಾ, ತಂದೂರಿ ರೋಟಿ, ಕಾಶ್ಮೀರಿ ಪಲಾವೇ ತಿನ್ನೋದು. ಸೌತ್ ಇಂಡಿಯನ್ ಡಿಶಸ್. ನೋಡಿ, ಸೌತ್ ಇಂಡಿಯನ್ ಡಿಶಸ್ ನಾನು ಎಡಗಡೆ ಸಹ ಮುಟ್ಟಲ್ಲ. ನನಗೆ ಬೇಕಾಗಿರೋ ಐಟಮ್ಸ್ನೆಲ್ಲ ಈ ಲಿಸ್ಟಲ್ಲಿ ಬರ್ತೀನಿ. ಹೋಗಿ ಹೋಟ್ಲಿಂದ ತಗೊಂಬನ್ನಿ.
ಇದನ್ನೆಲ್ಲ ತರೋದಕ್ಕೆ ಅದೆಷ್ಟಾಗುತ್ತೋ? ಏನಿಲ್ಲ, ಬರೀ 1,500 ಆಗುತ್ತೆ ಅಷ್ಟೇ. ಆಯ್ತು, ದುಡ್ಡು ಕೊಡಿ, ಹೋಗಿ ತಗೊಂಡ್ಬರ್ತೀವಿ. ಅಲ್ಲ, ನಾನು ಯಾಕಮ್ಮ ದುಡ್ಡು ಕೊಡ್ಲಿ? ನಾನು ಏನಿದ್ರು ಈ ಮನೆಗೆ ಎಷ್ಟು ಹೋಗಿ ಜಾಜಿಯವ್ರನ್ನ ಕೇಳಿ ತರಿಸ್ಕೊಡ್ತಾರೆ. ನಾನು ಇಷ್ಟು ಮಾಡಿಟ್ಟಿದ್ದೀನಲ್ಲ, ಅದನ್ನೇನ್ ಮಾಡೋಣ? ಲೇಟಪ್ಪ, ನೀನು ಎಷ್ಟ ಮಾಡಿರ್ತೀರಿ ಅದನ್ನ ನಾನು ತಿಂದು ಮುಗಿಸ್ತೀನಿ. ನಿಮಗೋಸ್ಕರನೇ ಕಾಯ್ತಾ ಇದ್ವಿ. ಆ ಭೀಮರಾಜರಿಗೆ ನಾರ್ತ್ ಇಂಡಿಯನ್ ಡಿಶಸ್ಸೇ ಬೇಕಂತೆ. ಇಂಡಿಯನ್ ಡಿಶಸ್ನ ಎಡಗೈನಲ್ಲೂ ಮುಟ್ಟೋದಿಲ್ವಂತೆ. ನೋಡಿ, ಲಿಸ್ಟ್ ಕೊಟ್ಟಿದ್ದಾರೆ, ಇದ್ರಲ್ಲಿ ಇರೋದೆಲ್ಲ ಬೇಕಂತ. ಬರೋದಕ್ಕೆ 1,500 ರೂಪಾಯಿ ಅಂತಂದೆ ಜಜತ್ಗೆ. ಡೋಂಟ್ ವರಿ, ಅವ್ರ ಪಾಪ 2 ದಿವಸ ನಮ್ಮಲ್ಲಿ ಇರ್ತಾರೆ. ಅವ್ರು ಏನ್ ಕೇಳ್ತಾರೋ ಅದನ್ನ ತಂದು ಕೊಡಿ. ಮತ್ತೆ ದುಡ್ಡು ಇದಾರಲ್ಲ ಹಬಿ, ಬಿಲ್ ತಂದು ಕೊಡಿ, ಕೊಡ್ತಾರೆ. ಜಾಜಿಯವ್ರೆ, ತುಂಬಾ ಖುಷಿ ಆಗೋಯ್ತು. ನಾರ್ತ್ ಇಂಡಿಯಾ ಹಂಗೆ ನಾಳೆ ಮೇಲೆ ಕುಂದಾಗ್ಬಿಡ್ತು. ಹೊಡಿಕೋ ಬಿಲ್ಲು 2,000 ರೂಪಾಯಿ ಆಗಿದೆ. ಒಬ್ಬ ಮನುಷ್ಯ 2,000 ರೂಪಾಯಿ ಊಟ ಮಾಡಿದ್ರೆ ಅದು ಒಂದು ಹೊತ್ತಿನ ಊಟ. ಅದೇ ಅದ್ರ ಬಗ್ಗೆ ಆಮೇಲೆ ಡಿಸ್ಕಸ್ ಮಾಡೋಣ. ಮೊದಲು 2,000 ರೂಪಾಯಿ ಕೊಡು. ಹೋಟ್ಲ್ ಅವ್ರು ಗಲಾಟೆ ಮಾಡ್ತಿದ್ದಾರೆ. 1,800 ರೂಪಾಯಿ ಬಿಲ್ಲಲ್ಲಿದೆ. ಈ 200 ರೂಪಾಯಿ ಪೆನ್ನಲ್ಲಿ ಬರ್ದಿದೆ. 200 ರೂಪಾಯಿ ಯಾವುದು? ಅದು ಟಿಪ್ಸ್. ಬೇರೆ ಕೊಡ್ಬೇಕೇನ್ರೋ? ನಾರ್ತ್ ಇಂಡಿಯನ್ ಡಿಶಸ್ಗೆಲ್ಲ ಟಿಪ್ಸ್ ಕೊಡ್ತಾ ಇದ್ರೆ ಪಾರ್ಸೆಲ್ ಕವರ್ ಕೈಗೆ ಕೊಡೋದಿಲ್ಲ. 2,000 ರೂಪಾಯಿ ಕರೆಕ್ಟ್ ಆಗಿದೆ. ಹೌದು, ಈ ಟಿಪ್ಸ್ ಯಾರಿಗ್ರೋ? ನಮಗೆ ಜಾಜಿಯವ್ರೆ, ನನ್ನ 2 ದಿವಸದಿಂದ ಬಹಳ ಚೆನ್ನಾಗಿ ನೋಡ್ಕೊಟ್ರಿ. ನಿಮ್ಗೆ ತುಂಬಾ ಥ್ಯಾಂಕ್ಸ್. ನಿಮ್ಮ ಮನೇಲಿ ಏನೋ ಶುಭ ಕಾರ್ಯ ಇದ್ರೆ ಹೇಳಿ, ಮತ್ತೆ ಬಂದು ಊಟ ಮಾಡ್ಕೊಂಡು ಹೋಗ್ತೀನಿ. ಚುನಾವಣೆಗೆ ಗೆದ್ರೆ ನನ್ಗೆ ಹೇಳೋದು ಮಾತ್ರ ಮರಿಬೇಡಿ. ನಾನು ನಿಮ್ಗೆ ಬರ್ತೀನಿ. ನಮಸ್ಕಾರ. ಅಬ್ಬಾ ದೇವ, ಸದ್ಯ ಒಂದ್ ಪಿಡೆ ತಲುಪ್ತು. ಯಾಕೆ ಹೀಗಂತಿದ್ಯಾ? ಪಾಪ ಎಷ್ಟು ಹ್ಯಾಪಿಯಿಂದ ಹೋದ್ರು ನೋಡು. ಅವ್ರೇನೋ ಹ್ಯಾಪಿಯಿಂದ ಹೋಗ್ತಾರೆ, ಆದ್ರೆ ಖರ್ಚು ಮಾಡಿದವ್ರಿಗೆ ಗೊತ್ತಿರುತ್ತೆ ತೊಂದ್ರೆ ಏನು ಅಂತ. ಚಂಪಾ, ಅತಿಥಿ ಸತ್ಕಾರ ಮಾಡೋದು ತುಂಬಾ ಒಳ್ಳೇದು. ನಿಮ್ ಈ ಸತ್ಕಾರ ಇಲ್ಲಿಗೆ ಮುಗಿತೋ ಅಥವಾ ಇನ್ನು ಮುಂದುವರಿಯುತ್ತೋ? ನಾಳೆ ಒಬ್ರು ರಿಚ್ ಮ್ಯಾನ್ ಬರ್ತಾ ಇದಾರೆ, ಲೋಕೇಶ್ ಅಂತ. ಅವ್ರನ್ನೇನಾದ್ರು ಬುಕ್ ಮಾಡ್ಕೊಂಡ್ರೆ ನನ್ಗೆ MP ಸೀಟ್ ಗ್ಯಾರಂಟಿ. ಅವರು ಹೀಗೆ ಮೂಟಗಟ್ಲೆ ತಿಂತಾರ? ಅವ್ರು ಸ್ವಲ್ಪನೇ ತಿನ್ನೋದು, ಆದ್ರೆ ಅವ್ರಿಗೆ ಸ್ವೀಟ್ ಕಂಡ್ರೆ ತುಂಬಾ ಇಷ್ಟ. ನಾನು ಅವ್ರಿಗೆ ಹೇಳ್ಬಿಡ್ತೀನಿ, ನೀನು ಮೈಸೂರು ಪಾಕ ತುಂಬಾ ಚೆನ್ನಾಗಿ ಮಾಡ್ತೀಯ ಅಂತ. ಅವ್ರು ಬಂದ ತಕ್ಷಣ ಮೈಸೂರು ಪಾಕ್ ಮಾಡಿ ಕೊಟ್ಬಿಡು. ನೀವು ಲೋಕೇಶ್ ಅವರಲ್ವಾ? ಹೌದಮ್ಮ. ಸರ್ ಬನ್ನಿ ಸರ್, ಕುತ್ಕೊಳ್ಳಿ ಸರ್. ನೀವು ತುಂಬಾ ಜನ ಸಹಾಯ ಮಾಡಿದಿರಂತೆ. ಹೌದಮ್ಮ, ಎಲೆಕ್ಷನ್ ಟೈಮಲ್ಲಿ ನಾನು ಯಾರ್ಯಾರಿಗೆ ಎಷ್ಟೆಷ್ಟು ಸಹಾಯ ಮಾಡಿದ್ದೀನಿ ಅಂತ ನನಗೆ ಗೊತ್ತಿರಲ್ಲ. ಆದರೆ ಒಂದು ವಿಪರ್ಯಾಸ ಅಂದರೆ ಎಲೆಕ್ಷನ್ ಮುಗಿದ ನಂತರ ನಾನು ಸಾರಿಗೆ ಹಾಕಿದ ಕರಿಬೇವಿನ ಸೊಪ್ಪಿನ ಥರ ಆಗ್ಬಿಡ್ತೀನಿ ಅಷ್ಟೇ. ನಮಸ್ಕಾರ ಲೋಕೇಶ್ ಸರ್. ನಮಸ್ಕಾರಮ್ಮ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಮ್ಮ, ನೀನು ಚೆನ್ನಾಗಿದ್ಯಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಚಂಪಾ, ನಾನು ಹೇಳ್ತಾ ಇದ್ದಲ್ಲ ಲೋಕೇಶ್ ಅಂತ, ಇವರೇ ಕಡೆ. ಸರ್ಕಾರದಲ್ಲಿ ಇವ್ರ ಮಾತು ತುಂಬಾ ಚೆನ್ನಾಗಿ ನಡೆಯುತ್ತೆ. ನೀವು ನಮ್ಮ ಮನೆಗೆ ಬಂದಿದ್ದು ನಂಗೆ ತುಂಬಾ ಸಂತೋಷ ಆಯ್ತು. ಸರ್, ಹೇಗಾದ್ರೂ ಮಾಡಿ MP ಸೀಟ್ನ ಗಿಟ್ಟಿಸ್ಕೊಂಡು ಎಲೆಕ್ಷನ್ ಅಲ್ಲಿ ಗೆದ್ದು ಯೂನಿಯನ್ ಮಿನಿಸ್ಟರ್ ಆಗ್ಬೇಕು ಅಂತ ತುಂಬಾ ಕನ್ಸು ಕಟ್ಬಿಟ್ಟಿದ್ದೀನಿ. ಆಗತ್ತೆ ಬಿಡಮ್ಮ, ಅದು ಯಾವ ದೊಡ್ಡ ವಿಷಯ. ಇವಳಿಗೆ ಮದುವೆ ಆದಾಗ ಕಾಣ್ತಾ ಇಲ್ಲ. ಅಯ್ಯೋ, ಮದ್ವೆ ಆಗೋದಕ್ಕೆ ನಮ್ಮ ಯಜಮಾನ್ರು ಒಪ್ಕೊಂಡ್ರೆ ತಾನೆ. ಪರವಾಗಿಲ್ಲಮ್ಮ, ಇನ್ನು ಮದುವೆ ಆಗಿಲ್ಲ, ಆಗಲೇ ಅವ್ರನ್ನ ಯಜಮಾನ್ರು ಅಂತ ಕರಿತಾ ಇದ್ದೀಯಾ? ಯೋಚನೆ ಮಾಡ್ಬೇಡಮ್ಮ, ನಾನು ಮದುವೆ ಮಾಡಿಸ್ತೀನಿ ಬಿಡು. ಏನೇ ಯಜಮಾನ್ರೆ, ಒಂದ್ ನಿಮಿಷ ಬರ್ತೀರಾ ಇಲ್ಲಿ? ಏನೇ ನಿನ್ಗೋಳು? ಏನೇ ಯಜಮಾನ್ರೆ, ಮೊದ್ಲಿವ್ರಿಗೆ ನಮಸ್ಕಾರ ಮಾಡಿ. ನಮಸ್ಕಾರ. ನಮಸ್ಕಾರಪ್ಪ. ಏನ್ ಮರಿ, ಏನ್ ಓದ್ತಿದೀಯಾ? ಫಸ್ಟ್ PUC ಸೆಕೆಂಡ್ PUC ಇವ್ರೇ ನಮ್ಮ ಯಜಮಾನ್ರು. ಹೆಸರು ಪಾಂಡುರಂಗ ಗಂಡಗಲ್ಲಿ ಅಂತ. ಇದ್ರೆ ಇದು ನಾನು ಗಂಡುಗಲಿ ಹೋಗ್ತಿದ್ದ ಹಿರಿತಲ್ಲೇ ರಂಗಮ್ಮ ಅಂತ. ನಮಸ್ಕಾರಪ್ಪ, ನಿಮ್ಮ ನೋಡಿ ತುಂಬಾ ಸಂತೋಷ ಆಯ್ತು. ಆದ್ರೆ ನಿಮ್ಮ ಹುಡುಗ ಇಷ್ಟಾಗಿ ಬೀಸಿದ್ದಾನೆ, ಅವ್ರಿಗೆ ಸರಿಯಾಗಿ ಊಟಕ್ಕೆ ಹಾಕಲ್ವಾ? ತಿನ್ನಲ್ಲ, ತಪ್ಪಾಗೋಲ್ತೀನಿ, ಆಗೋಲ್ಲ. ಏನ್ ಮಾಡಿದ್ರು ಹೆಂಡತಿ ಆದವಳು ಗಂಡನ ಹತ್ತ ಸೇರ್ಸಲ್ಲ. ಇರುಷ ಬೇಕಾ? ಬೇಕಮ್ಮ. ನಮ್ಮ ಕಷ್ಟ ಸುಖನ ಇವಳಂತ ಹೇಳ್ಕೊಂಡ್ರೆ ತಾನೇ ಪರಿಹಾರ ಸಿಗೋದು. ನೋಡಿ, ನೀವು ದೊಡ್ಡವರು ಮನೆಗೆ ಬಂದಿದ್ದಿಲ್ಲ. ನನ್ನ ಸೊಸೆಗೆ ಸ್ವಲ್ಪ ಬುದ್ಧಿ ಹೇಳಿ. ಗಂಡನ ಜೊತೆ ನೆಟ್ಟು ಸಂಸಾರ ಮಾಡಮ್ಮ, ವಂಶನ ಬೆಳೆಸಮ್ಮ. ಈ ಹುಡುಗನ ಹೆಂಡತಿ ಯಾರು? ನಿಮ್ಮಳನ್ನ ಅಂತ ಇಲ್ಲೇ ಕೂತಿಲ್ವೇ, ಈ ಜಾಜಿನೇ ನನ್ನ ಮಗನ ಹೇಳ್ತಿ. ಬರಲ್ಲ ಕಣಪ್ಪದ್ದು. ಈ ದೊಡ್ಡ ಮನುಷ್ಯರು ಅಷ್ಟೊಂದೇನು ಗೊರಕೆ ಹೊಡಿಲ್ಲ. ಲೋಕೇಶ್ ಅವ್ರು ಮನ್ಸು ಮಾಡಿದ್ರೆ ನಮ್ಮ ಜಾಜಕ್ಕೆ MP ಆಗೋದು ಗ್ಯಾರಂಟಿ. ಅದಕ್ಕೆ ಅಲ್ವೇನೋ ಇವ್ರನ್ನ ಬುಕ್ ಮಾಡ್ಕೊಳ್ಳೋದಿಕ್ಕೆ ಅಂತ ನಮ್ಮನೆಗೆ ಕರ್ಸಿರೋದು. ಪದ್ದು ಬಿಟ್ಲಾ ತಗೊಳ್ಳಿ, ಈ ಲಿಸ್ಟಲ್ಲಿರೋ ದಿನಸಿ ಎಲ್ಲ ತಗೊಂಬನ್ನಿ. ಇದ್ರಲ್ಲಿ ಇನ್ನೂ 200 ರೂಪಾಯಿ ಮಿಗುತ್ತೆ. ನೀವಿಬ್ರು ಮಸಾಲೆ ದೋಸೆ ತಿನ್ಕೊಂಡು ಬನ್ನಿ. ಯಾಕೆ ಅಳ್ಬೇಡ.
ನಮಗೆ ಮಸಾಲೆ ದೋಸೆ ತಿನ್ನಕ್ಕಿಂತ 200 ರೂಪಾಯಿ ಕೊಟ್ಟಿವಿ. ವಿಟ್ಲ ಈ ಮನೆಯಲ್ಲಿ ಯಾರನ್ನು ಎದುರಾಕೋಬಾರ್ದು ಅನ್ನೋದು. ಚಂಪಾ, ನೀನ್ ನಮ್ಗೆ ದೋಸೆ ತಿನ್ನಕ್ ದುಡ್ಡು ಕೊಟ್ಟಿದ್ದೆ ಅಂದ್ಮೇಲೆ ಇವತ್ತೊಂದ್ ದಿವಸ ನೀನ್ ಏನೇನು ಹೇಳ್ತೀವಿ ಅವರೆಲ್ಲ ಕೇಳ್ಬಿಡ್ತೇವೆ ಕಣೆ. ಸದ್ಯಕ್ಕೆ ಲಿಸ್ಟ್ ಅಲ್ಲಿರೋ ದಿನಸಿ ತಗೊಂಬನ್ನಿ ಸಾಕು. ನಡೆಯಪ್ಪ. ಲೊಕೇಶನ್ ಲೊಕೇಶನ್. ಯಾಕಮ್ಮ ಚಂಪಾ, ಏನಾಯ್ತು? ಅಂಕಲ್, ನೀವ್ ಎಷ್ಟು ಒಳ್ಳೆಯವರು. ನಿಮ್ ಒಳ್ಳೆತನ ನೋಡಿ ನಂಗೆ ಅಳು ಬರ್ತಿದೆ. ಮಾಡ್ತಾ ಇದೀಯಾ? ನೀನು ಏನಾದ್ರೂ ಸಮಸ್ಯೆ ಇದ್ರೆ ನನಗೆ ಹೇಳು, ನಾನು ಸರಿ ಮಾಡ್ತೀನಿ. ಅಂಕಲ್, ನಾನು ಅಳ್ತಿರೋದು ನನಗೋಸ್ಕರ ಅಲ್ಲ, ನಿಮ್ಗೋಸ್ಕರ. ನೀವು ಅದನ್ನ ಅರ್ಥ ಮಾಡ್ಕೊಳ್ಳಿ. ನನಗೇನಾಗಿದೆಯಮ್ಮ? ನಾನು ಚೆನ್ನಾಗಿದ್ದೀನಲ್ಲ. ಇವತ್ತೇನೋ ಚೆನ್ನಾಗಿದ್ದೀರಾ, ಆದ್ರೆ ನಾಳೆ ನಿಮ್ಗೆ ಏನಾಗುತ್ತೆ ಅಂತ ನೆನ್ಸ್ಕೊಂಡಲ್ಲ, ಅದಕ್ಕೆ ಅಳು ಬರ್ತಿದೆ. ಏನಂತ ಸರಿಯಾಗಿ ಹೇಳಮ್ಮ. ಅಂಕಲ್, ನಾನಿರೋ ನಿಜ ಹೇಳ್ಬಿಡ್ತೀನಿ. ನೀವು ನಮ್ ಚಿಕ್ಕಪ್ಪನ ತರಾನೇ ಇದ್ದೀರಾ. ಓಹ್, ಚಿಕ್ಕಪ್ಪ ನೆನ್ಸ್ಕೊಂಡು ಅಳ್ತಾ ಇದ್ದೀಯಾ? ಎಲ್ಲಿದ್ದಾರೆ ನಿನ್ ಚಿಕ್ಕಪ್ಪ? ನಮ್ ಚಿಕ್ಕಪ್ಪ ಹೋಗ್ಬಿಟ್ರು, ನೆಕ್ಸ್ಟ್ ಹೋಗೋದು ನೀವೇ. ಏನಮ್ಮ ಸರಿಯಾಗಿ ಹೇಳಮ್ಮ. ಅಂಕಲ್, ಈ ಸಮಸ್ಯೆಗೆಲ್ಲ ಜಾಜಿಯವರೇ ಕಾರಣ. ಯಾರು ಇಲ್ಲ ಅಂತ ನಿಮಗೆ ಹೇಳ್ತಾ ಇದ್ದೀನಿ. ಗೊತ್ತುಬಿಡಮ್ಮ, ಜಾಜಿ ಅವರು ಇಲೆಕ್ಷನ್ಗೋಸ್ಕರ ಪ್ರಯತ್ನ ಮಾಡ್ತಾ ಇದ್ದಾರೆ. ಪ್ರಯತ್ನ ಮಾಡಿ ನಾವು ಸೀಟ್ ಕೊಡಿಸ್ತೀವಿ. ನೀವು ಕೊಡಿಸ್ತೀರಾ ಅಂಕಲ್, ಆದ್ರೆ ಅವ್ರು ಗೆಲ್ಬೇಕಲ್ಲ. ಎಲೆಕ್ಷನ್ ಅಲ್ಲಿ ನಿಂತವ್ರಿಗಿಂತ ಕಡೆ ಮಲದವರೇ ಜಾಸ್ತಿ. ಹೌದಮ್ಮ, ರಾಜಕೀಯದಲ್ಲಿ ಸೋಲು ಗೆಲುವು ಇದ್ದದ್ದೇ. ಇವತ್ತು ಬಿದ್ದವರು ನಾಳೆ ಎದ್ದು ನಿಂತ್ಕೋತಾರೆ. ಆದ್ರೆ ಅವ್ರು ನಿಂತ್ಕೋಬೇಕಲ್ಲ. ಜಾರ್ಜಿ ಅವ್ರಿಗೆ ರಾಜಕೀಯ ಶಾಸ್ತ್ರ ಹೇಳೋರು ಸಿಕ್ಕಿದ್ರಂತೆ. 50 ವರ್ಷ ದಾಟಿರೋ 5 ಜನ ಅಂಕಲ್ಗಳನ್ನ ಮನೆಗೆ ಕರ್ಕೊಂಡ್ಬಂದು ಊಟ ಹಾಕಿ ಚೆನ್ನಾಗಿ ಅತಿಥಿ ಸತ್ಕಾರ ಮಾಡಿ ಅವರು ರಾತ್ರಿ ಮಲ್ಗಿರ್ಬೇಕಾದ್ರೆ ಗಂಡುಗಲಿ ವಂಶ ಕತ್ತಿಯಿಂದ ಅವ್ರ ಬಲ್ಗೈನ ಕಟ್ ಮಾಡ್ತಾರಂತೆ. 10 ತೊಟ್ಟು ರಕ್ತ ನೆಲದ ಮೇಲೆ ಬಿದ್ರೆ ಅವರು ಎಲೆಕ್ಷನ್ ಅಲ್ಲಿ ಗೆಲ್ತಾರೆ ಅಂತ ಮಾಟ ಮಂತ್ರ ಮಾಡಿಸ್ಬಿಟ್ಟಿದಾರಂತೆ. ನನ್ನ ಬಲಗೈ ಕಟ್ ಮಾಡ್ತಾರಂತ, ರಕ್ತ ಉದುರಿಸ್ತಾರಂತ. ಅದಕ್ಕೆ ತಾನೇ ನಿಮ್ನ ಮನೆ ಕರ್ಕೊಂಡ್ಬಂದು ಇಷ್ಟೆಲ್ಲ ಸತ್ಕಾರ ಮಾಡ್ತಿರೋದು. ಎಷ್ಟಕ್ಕೂ ಆ ಕತ್ತಿ ನೋಡಿ ಎಲ್ಲಿ ಇಟ್ಕೊಂಡಿದ್ದಾರಂತಮ್ಮ. ನೋಡೋ ಧೈರ್ಯ ಇದ್ಯಾ? ನೋಡ್ಲೇಬೇಕಲ್ಲ. ಸರಿ, ಬನ್ನಿ ತೋರಿಸ್ತೀನಿ. ಅತ್ತೆ, ಈ ಕತ್ತಿ ಯಾವ್ದು ಅಂತ ಕೇಳ್ತಾ ಇದ್ದಾರೆ. ಇದು ನಮ್ಮ ಗಂಡುಗಲಿ ವಂಶದ ಕತ್ತಿ. ಇದನ್ನ ಒಂದು ಸಲ ಕೈಗೆ ತಗೊಂಡ್ರೆ ಆ ಕತ್ತಿಗೆ ರಕ್ತದ ರುಚಿ ತೋರಿಸ್ಲೇಬೇಕು. ಇಲ್ಲಾಂದ್ರೆ ಅದು ಮತ್ತೆ ವಾಪಸ್ ಅಲ್ಲಿಗೆ ಹೋಗಲ್ಲ. ಗೊತ್ತಾಯ್ತಾ? ನಡ್ರಿ ಅಷ್ಟೇ ಅತ್ತೆ. ಸರಿಯಮ್ಮ. ಅಂಕಲ್, ಯಾವುದೇ ಕಾರಣಕ್ಕೂ ನಿಮ್ ಬಲ್ಗೈ ಕಟ್ಟಾಗ್ದಿರೋ ಹಾಗೆ ನೋಡ್ಕೊಳ್ಳಿ. ಅಕಸ್ಮಾತ್ ಕಟ್ಟಾದ್ರೂ ತಕ್ಷಣನೇ ಹೊಲಿಗೆ ಹಾಕ್ಸ್ಕೊಂಡ್ಬಿಡಿ. ಗಟ್ಟಿಗಾಗಿ ಬಲ್ಗೈ ಉದ್ರೋದ್ರು ಎಡಗೈ ನಿಮ್ ಜೊತೆನೇ ಇರುತ್ತೆ. ಗೆಸ್ಟ್ ಬಂದಿದ್ರು, ಅವ್ರ ಬಲ್ಗೈಗೆ ಒಂದ್ ಗತಿ ಕಾಣಿಸಿದ್ದಾಯ್ತು. ಈಗ ನೀವ್ 2ನೇ ಅವರು. ನಿಮ್ಮ ಕೈನಲ್ಲಿರೋ ಉಂಗುರಗಳು ಎಷ್ಟು ಚೆನ್ನಾಗಿ ಮಿರಿ ಅಂತ ಮಿನುಗ್ತಾ ಇದೆ. ಬಲ್ಗೈಯ ಉದ್ರೋದ್ಮೇಲೆ ಪಾಪ ಉಂಗುರಗಳನ್ನ ಏನ್ ಮಾಡ್ತಿರೋ ಏನೋ. ಮತ್ತೆ ನಾನು ನಿಮ್ಮನ್ನ ನೋಡ್ತೀನೋ ಇಲ್ವೋ? ನೋಡೋದಕ್ಕೆ ನಮ್ ಚಿಕ್ಕಪ್ಪನ ತರನೇ ಇದ್ದೀರಾ. ಆಶೀರ್ವಾದ ಮಾಡಿ. ಹೇಳಮ್ಮ, ಏನಂತ ಆಶೀರ್ವಾದ ಮಾಡ್ಲಮ್ಮ ನಾನು? ಇವಳು ಹೇಳ್ದಾಗೆ ಜಾಜಿ ಕತ್ತೆ ತಗೊಂಡ್ಬಂದ್ಬಿಟ್ರೆ. ಅಂಕಲ್, ನೀವು ನಮ್ಮ ಮನೆಗೆ ಗೆಸ್ಟ್ ಆಗಿ ಬಂದ್ರಿ, ಆತಿಥ್ಯ ಸ್ವೀಕರಿಸಿದ್ರಿ, ಸಂತೋಷ ಪಟ್ರಿ. ನನಗೂ ಸಂತೋಷ ಆಯ್ತು. ಈಗ 50 ವರ್ಷ ತುಂಬಿದ ಅಂಕಲ್ಗಳಿಂದ ನನಗೆ ಸ್ವಲ್ಪ ಸಹಾಯ ಆಗ್ಬೇಕಾಗಿತ್ತು. ಏನೂ ಇಲ್ಲ, ನಾನು ಈ ಕತ್ತಿ ತಗೊಂಡು ನಿಮ್ಮ ಬಲಗೈನ ಕಟ್ ಮಾಡ್ತೀನಿ. ನಿಮ್ಗೇನು ನೋವಾಗಲ್ಲ. ನಿಮ್ಮ ಕೈಯಿಂದ 4 ತೊಟ್ಟು ರಕ್ತ ಕೆಳಗೆ ಬಿದ್ದ ತಕ್ಷಣ ನಾನು ಬ್ಯಾಂಡೇಜ್ ಮಾಡ್ತೀನಿ. ಆಗ ಭೂತಾಯಿ ಶಾಂತಿ ಆಗ್ತಾಳೆ. ನಾನು ಎಲೆಕ್ಷನ್ ಅಲ್ಲಿ ಗೆಲ್ತೀನಿ. ಓಕೆ, ಡೋಂಟ್ ವರಿ, ಏನೂ ಆಗಲ್ಲ. ಹರ ಹರ ಮಹಾದೇವ್. ಕೈ ಕಟ್ ಮಾಡ್ಬಿಡ, ನನ್ನ ಕೈ ಕಟ್ ಮಾಡ್ಬಿಡ. ಬೇಡ ಬೇಡ. ಮೆತ್ತಿಗೆ ಬಲ್ಗೈ ಕಟ್ಟಾದಂಗೆ ಕನ್ಸ್ಕೊಂಡ್ರ? ಈ ವಿಷಯ ಏನಾದ್ರೂ ಜಾಜಿ ಅವ್ರಿಗೆ ಗೊತ್ತಾದ್ರೆ ನಿಮ್ ಬಲ್ಗೈ ಕಟ್ ಮಾಡೋದಿರ್ಲಿ, ನಿಮ್ ತಲೆನೇ ಕಟ್ ಮಾಡ್ಬಿಡ್ತಾರೆ. ಅಯ್ಯೋ ಚಂಪಾ, ಜಾಜಿ ಅವ್ರು ನನ್ನ ಕೈ ಕಟ್ ಮಾಡೋಕ್ ಮುಂಚೆ ವಿಷಯ ತಿಳಿಸ್ಬಿಟ್ಟು ನನ್ನ ಬಲಗನೆ ಉಳಿಸ್ಬಿಟ್ಟೆಮ್ಮ. ನಾನು ಇಲ್ಲಿ ಇರಲ್ಲ. ಇಲ್ಲಿ ನಮ್ಮ ಊರಿಗೆ ಹೋಗ್ತೀನಿ. ಒಂದು ಮಾತು ಹೇಳ್ದೆ ಹೊಟ್ಟೋದ್ರ? ವೈ? ನಾನು ಅವ್ರಿಗೆ ಸೇವೆ ಮಾಡ್ತಿದ್ನ. ಲೋಕೇಶ್ ಅಂಕಲ್ ನಾನು ಗಂಡುಗಲಿ ವಂಶದ ಕತ್ತಿ ನೋಡ್ಬೇಕು, ಅದನ್ನ ಮುಟ್ಬೇಕು, ನನ್ನ ಕೈ ತಂದ್ಕೊಡು ಅಂತ ಹೇಳಿದ್ರು. ಅದಕ್ಕೆ ನಾನು ಗಂಡುಗಲಿ ವಂಶದ ಕತ್ತಿನ ಬೇರೆ ಯಾರು ಮುಟ್ಟೋ ಹಾಗಿಲ್ಲ, ಮನೆಯವ್ರು ಮಾತ್ರ ಮುಟ್ಬೇಕು ಅಂತ ಹೇಳಿದ್ದಕ್ಕೆ ಸೆಟ್ ಮಾಡ್ಕೊಂಡು ಮನೆ ಬಿಟ್ಟು ಹೊರಟೋದ್ರು. ಮೈ ಗಾಡ್, ನಿನ್ನಂತ
ಇಂಥ ಡಾಂಕಿನ ಹುಡುಕಿದ್ರು ಸಿಗಲ್ಲ ಕಣೆ. ಅಲ್ಲ ಆ ಗಲಿ ವಂಶ ಜಾಜಕ್ಕೆ ಇಟ್ ಇಸ್ ನಾಟ್ ಗಲಿ ಗಲಿ, ಇಟ್ ಇಸ್ ಗಂಡು ಗಲಿ. ಅದೇ ಆ ವಂಶದ ಕತ್ತಿನ ಅವ್ರ ಕೈಲಿ ಕೊಟ್ಟಿದ್ರೆ ಸ್ವಲ್ಪ ಹಿಡ್ಕೊಂಡು ವಾಪಸ್ ಕೊಟ್ಟಿರೋರು ಅಂಥವನ್ನೇ ಓಡ್ತಿದ್ಯಾನೆ. ರಾಜವ್ರೆ ಇನ್ನೂ ಕಾಲ ಮಿಂಚಿಲ್ಲ. ನಾವು ಈ ಕತ್ತಿನ ತಗೊಂಡೋಗಿ ಲೋಕೇಶ್ ಅವ್ರ ಕೈಗೆ ಕೊಟ್ರೆ ಅವ್ರು ಖುಷಿ ಪಡ್ತಾರೆ. ಆಗ ಅವ್ರನ್ನ ಮನೆ ಕರ್ಕೊಂಡ್ ಬಂದ್ಬಿಡ್ಬೋದು. ವೆರಿ ಗುಡ್ ಐಡಿಯಾ. ಇಮಿಡಿಯೇಟ್ ಆಗಿ ಹೋಗಿ ಆ ಕತ್ತಿನ ತಗೊಂಡ್ ಬಾರ. ಅವರಿಂದಾನೆ ನಂಗೆ MP ಟಿಕೆಟ್ ಸಿಗ್ತಾ ಇರೋದು. ಅವರೇ ನಂಗೆ ಇಂಪಾರ್ಟೆಂಟ್. ಈಗ ನೋಡು ಟಿಕೆಟು ಇಲ್ಲ ಏನೂ ಇಲ್ಲ. ಅವ್ರು ಎಲ್ಲೇ ಹೋದ್ರು? ಊರ್ ಬಿಟ್ಟು ಹೋಗೋರು ಎಲ್ಲಿಗೆ ಹೋಗ್ತಾರೆ? ಬಸ್ ಸ್ಟ್ಯಾಂಡ್ ತಾನೇ ಹೋಗ್ತಾರೆ. ಅದೇ ರಸ್ತೆಯಲ್ಲಿ ಹೋಗ್ತಿರ್ತಾರೆ, ಹೋಗಿ ನೋಡಿ. ರಾಜವ್ರೆ ಅಲ್ಲಿ ನೋಡಿ ಲೋಕೇಶ್ ಅಂಕಲ್. ಲೋಕೇಶ್ ಅಂಕಲ್, ಕತ್ತಿ ಕತ್ತಿ ಕತ್ತಿ. ಬೇಡ ಬೇಡ ಬೇಡ. ಅಯ್ಯೋ ಸರ್ ಜಾಜಿಯನ್ನು ರೋಡಿ ಕೈಯಲ್ಲಿ ಕತ್ತಿ ಹಿಡ್ಕೊಂಡು ನನ್ನನ್ನು ಕೊಲೆ ಮಾಡೋದಕ್ಕೆ ಅಂತ ಬೆನ್ನೆಟ್ಕೊಂಡು ಬರ್ತಾ ಇದ್ದಾರೆ. ದಯವಿಟ್ಟು ಬಚಾವ್ ಮಾಡಿ ಸರ್, ಬಚಾವ್ ಮಾಡಿ. ಇದೇನು ಹೆದರ್ಕೋಬೇಡಿ, ಧೈರ್ಯವಾಗಿರಿ, ನಾನಿದ್ದೀನಿ. ಕೈ ಮೇಲೆ ಕತ್ತಿ ಹಿಡ್ಕೊಂಡು ಅಂಕಲ್ನ ಕೊಚ್ಚಕ್ಕೆ ಹೋಗ್ತಾ ಇದ್ದೀರಾ? ನೀವೇನು ಮಹಾಲಕ್ಷ್ಮಿ ಅನ್ಕೊಂಡ್ಬಿಟ್ಟಿದ್ದೀರಾ? ಅದು ಅಲ್ಲ ಇದು ಅಲ್ಲ. ಮನೆಗೆ ಬಂದು ಇತ್ಯರ್ಥ ಮಾಡ್ತೀನಿ. ನಡೀರಿ ಮನೆಗೆ. ಮತ್ತೆ ಅಂಕಲ್ ಅಂಕಲ್ನ ನಾನು ಕರ್ಕೊಂಡ್ ಬರ್ತೀನಿ. ಹೋಗಿ ಹೋಗಿ. ದಯವಿಟ್ಟು ನಾನು ಬಿಟ್ಬಿಡ್ರಿಪ್ಪ, ನಾನು ಹೋಗ್ತೀನಿ. ನನ್ನ ಕೈನ ಸಿಕ್ಕಾಕೊಂಡ್ರೆ ಸುಲಭವಾಗಿ ತಪ್ಪಿಸ್ಕೊಳಕ್ ಆಗಲ್ಲ. ಹೆದರ್ಕೋಬೇಡಿ, ನಾನು ಇದನ್ನ ಬಂದೆ. ಲೋಕೇಶ್ ಅಂಕಲ್, ನೀವ್ಯಾಕೆ ನನ್ನ ಕೈಲಿ ಕತ್ತಿ ನೋಡಿದ ತಕ್ಷಣ ಓಡೋಗ್ಬಿಟ್ರಿ? ಮತ್ತೆ ಇನ್ನೊಂದು ಮೇಡಮ್, ಕೈನಲ್ಲಿ ಕತ್ತಿ ಹಿಡ್ಕೊಂಡು ನಡು ರಸ್ತೆಯಲ್ಲಿ ರಣಚಂಡಿ ತರ ಓಡ್ ಬರ್ತಾ ಇದ್ರೆ ಎಂತವ್ರಿಗೂ ಭಯ ಅದೇ ಆಗುತ್ತೆ. ಅಲ್ಲ ಎಕ್ಸ್ಕ್ಯೂಸ್ ಮೀ, ನಾ ಈ ಕತ್ತಿನ ತಂದಿದ್ದು ಅಂಕಲ್ನ ಕೊಚ್ಚೋದಕ್ಕಲ್ಲ, ಈ ಕತ್ತಿನ ಅವ್ರ ಕೈಲಿ ಕೊಡೋದಕ್ಕೆ. ಅಯ್ಯೋ ಶಿವನೇ, ಈ ಕತ್ತಿ ನನ್ನ ಕೈಲೇ ಕೊಡ್ತೀರಾ? ನೀವೇ ಹೇಳಿದ್ರಂತಲ್ಲ ಈ ಗಲಿ ಒಂದು ಇದು ಗಲಿಗಲಿ ಅಲ್ಲ ರೀ, ಗುಂಡು ಗಲಿ. ಆ ವಂಶದ ಕತ್ತಿನ ಒಂದ್ಸಲ ನೋಡ್ಬೇಕು, ಹಿಡ್ಕೋಬೇಕು ಅಂತ. ಅದಕ್ಕೆ ಚಂಪಾ ಕೊಡಲ್ಲ ಅಂತಿದ್ದಕ್ಕೆ ಸಿಟ್ ಮಾಡ್ಕೊಂಡು ಮನೆ ಬಿಟ್ಟು ಓಡೋದ್ರಂತೆ. ಇದೇನು ಕಥೆನೇ ಬೇರೆ ಆಗ್ಬಿಟ್ಟಿದೆ. ಏನ್ ಹೇಳ್ತಾ ಇದ್ದೀರಾ? ಹೌದಮ್ಮ, ನಾನು ಇಲ್ಲೇ ಇದ್ರೆ ಇದೇ ಕತ್ತಿ ತಗೊಂಡು ಜಾಜಿ ನನ್ನ ಬಲಗೈನ ಕಟ್ ಮಾಡ್ತಾಳೆ ಅಂತ ಹೇಳಿದ್ದು, ಅದಕ್ಕೆ ನಾ ಇಲ್ಲಿಂದ ಓಡೋದೆ. ಮೈ ಗಾಡ್, ಯಾರು ಈ ತರ ಹೇಳಿದ್ದು? ಇದೇ ಚಂಪಾನೆ. ಯಾಕೆ ಈ ತರ ಹೇಳ್ದೆ? ಮತ್ತಿನೇನ್ರಿ, ದಿನಕ್ಕೆ ಒಬ್ಬೊಬ್ರ ಗೆಸ್ಟ್ ನ ಕರ್ಕೊಂಡ್ ಬರ್ತಾ ಇದ್ರೆ